ಓಕೆ ಡಿಯರ್ ಲರ್ನರ್ಸ್ ಆಫ್ ಇಂಗ್ಲಿಷ್, ಈ ಒಂದು ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡ್ತಾ ಹೋಗೋಣಪ್ಪ ಅಂತಂದ್ರ ಯಾವ ಟಾಪಿಕ್ ಅದ ರೀ, ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಇನ್ ಇಂಗ್ಲಿಷ್ ಗ್ರಾಮರ್ ಅಂತ ಅನ್ಬೋದು, ಇನ್ ಇಂಗ್ಲಿಷ್ ಅಂತ ಅನ್ಬೋದು. ಇಟ್ ಈಸ್ ವೆರಿ ಯೂಸ್ಫುಲ್ ಟಾಪಿಕ್ ಇನ್ ಇಂಗ್ಲಿಷ್. ಆ ಒಂದು ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನ ನಾನು ನಿಮ್ ಮುಂದೆ ತೆಗೆದುಕೊಂಡ್ ಬಂದಿದ್ದೀನಿ. ಆ ಕ್ವಶನ್ಸ್ ಅನ್ನ ಯಾವ ರೀತಿ ಚೇಂಜ್ ಮಾಡೋದು, ಅವು ಕ್ವಶನ್ಸ್ ಎದರಲ್ಲಿದಾವ, ಲೆಟ್ಸ್ ವಿ ವಿಲ್ ಸಿ about those questions in a direct and indirect speech. Both answers are here. Okay, here is the first question. Adar I said to Rupa, do I make a pot? Okay, ಇಲ್ಲಿ I ಅನ್ನೋದು ಸ್ಟೇಟ್ಮೆಂಟ್ ಅನ್ನ ರಿಪೋರ್ಟ್ ಮಾಡಿದವ್ರು ಹೇಳಿದವರು ಸ್ಪೀಕರ್. ಹಾಗಾದ್ರೆ ನೆಕ್ಸ್ಟ್ said is a reporting verb, then to is a preposition, then ರೂಪಾ is here listener. ನಾ ಹೇಳಿದ ಮಾತನ್ನ ಕೇಳಿಸ್ಕೊಂಡವ್ರು ಯಾರು? ರೂಪಾ. ಹಾಗಾದ್ರೆ ನೆಕ್ಸ್ಟ್ ನಾ ಏನ್ ಹೇಳಿದೆ ರೂಪಾಗಪ್ಪ ಅಂತಂದ್ರೆ ಡು ಐ ಮೇಕ್ ಎ ಪಾಟ್, ನಾನು ಪಾಟ್ ಅನ್ನ ಮಾಡಬಹುದೇ ಅಂತ. ಇದು ಈ ಒಂದು ಸ್ಟೇಟ್ಮೆಂಟ್ ಇಟ್ ಎಂಡ್ಸ್ ವಿತ್ ಕ್ವಶನ್ ಮಾರ್ಕ್. ಕ್ವಶನ್ ಮಾರ್ಕ್ ನಿಂದ ಎಂಡ್ ಆಗ್ಯದಪ್ಪ ಅಂದ್ರೆ ಇಟ್ ಈಸ್ ಅ ಇಂಟ್ರಾಗೇಟಿವ್ ಸೆಂಟೆನ್ಸ್. ಹಾಗಾದ್ರ ಈ ಒಂದು ಡೈರೆಕ್ಟ್ ಸ್ಪೀಚ್ ಎದರಲ್ಲದ ರೀ? ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ ಅದ. ಆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ನಾವು ನೋಡ್ತಾ ಹೋದ್ರೆ ದೇರ್ ಇಸ್ ಅ ಟೂ ಟೈಪ್ಸ್ ಆಫ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್. ಆ ಟೂ ಟೈಪ್ಸ್ ಅಲ್ಲಿ ಒಂದು WH ವರ್ಡ್ಸ್ ಇಂದ ಸ್ಟಾರ್ಟ್ ಆಗುತ್ತೆ, ಬಟ್ ಇಲ್ಲಿ WH ಇಲ್ಲ. ಇದು ಯಾವ್ದದ ರೀ? ಎಸ್ ಆರ್ ನೋ ಅದ. ಎಸ್ ಆರ್ ನೋ ಕ್ವಶನ್ ಹೆಂಗ ಆಗತ್ತಪ್ಪ ಅಂತಂದ್ರ ಡು ಐ ಮೇಕ್ ಎ ಪಾಟ್ ಅಂತ ಕೇಳಿದಾಗ ನೀವು ಎಸ್ ಯು ಕ್ಯಾನ್ ಅನ್ಬಹುದು, ಯು ಮೇಕ್ ಅನ್ಬಹುದು, ಇಲ್ಲ ನೋ ಯು ಡೋಂಟ್ ಅನ್ಬಹುದು. ಅದಕ್ಕೆ ನಾವು ಎಸ್ ಆರ್ ನೋ ಕ್ವಶನ್ಸ್ ಅಂತ ಕರಿತೀವಿ. ಈ ರೀತಿ ಕ್ವಶನ್ ನಮ್ಗ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅಥವಾ 8th 9th 10th ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಬಂದ್ರೆ ಇದಕ್ಕೆ ಯಾವ ರೀತಿ ಆನ್ಸರ್ ಮಾಡೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಹಾಗಾದ್ರೆ ಆ ಎನ್ನವ್ರು ಯಾರ್ರಿ? ಸ್ಪೀಕರ್. ಆ ಸ್ಪೀಕರ್ ಅನ್ನ ಆಸ್ ಇಟ್ ಇಸ್ ಆಗಿ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಬರೀರಿ. ದೆನ್ ಸೇಡ್ ಇದ್ದದ ಏನಾಗುತ್ತ? ಆಸ್ಕ್ಡ್ ಆಗುತ್ತ. ಯಾಕಂದ್ರೆ ನಾ ಇಲ್ಲಿ ಕೇಳಿನಿ. ಓಕೆ, ಫಾರ್ ದಟ್ ರೀಸನ್ ಸೇಡ್ ಇಟ್ ಚೇಂಜ್ ಇಂಟು ರಿಪೋರ್ಟಿಂಗ್ ವರ್ಬ್ ಲೈಕ್ ಆಸ್ಕ್ಡ್. ಹಾಗಾದ್ರೆ ನೆಕ್ಸ್ಟ್ ಲಿಸ್ನರ್ ಯಾರು? ರೂಪಾ. ರೂಪಾ ಲಿಸ್ನರ್ ಅನ್ನ ಆಸ್ ಇಟ್ ಇಸ್ ಆಗಿ ಇಟ್ಬಿಡ್ರಿ. ದೆನ್ ಇಲ್ಲಿ ಕಾಮಾ ಅದ, ಇಲ್ಲಿ ಇನ್ವರ್ಟೆಡ್ ಕಾಮಾ ಅದ, ಇಲ್ಲಿ ಸಬ್ಜೆಕ್ಟ್ ಅದ, ಇಲ್ಲೊಂದು ವರ್ಬ್ ಅದ, ಇಲ್ಲಿ ಒಂದು ಸಬ್ಜೆಕ್ಟ್ ಅದ, ಇಲ್ಲಿ ಒಂದು ವರ್ಬ್ ಅದ. ಹಿಯರ್ ಇಸ್ ಅ ಟೂ ಕ್ಲಾಸಸ್ ಆರ್ ಟೂ ಸೆಂಟೆನ್ಸ್ ಅದಾವ. ಎರಡನ್ನ ನಾವು ಜಾಯಿನ್ ಮಾಡ್ಬೇಕಂದ್ರೆ ನಮ್ಗೊಂದು ಕಂಜೆಕ್ಷನ್ ಬೇಕು. ಆ ಕಂಜೆಕ್ಷನ್ ಅಂದ್ರೆ ನಿಮ್ಗೆ ಗೊತ್ತದ, ಕಂಜೆಕ್ಷನ್ ಇಸ್ ಅ ವರ್ಡ್ ವಿಚ್ ಜಾಯಿನ್ಸ್ ಟೂ ವರ್ಡ್ಸ್ ಆರ್ ಟೂ ಸೆಂಟೆನ್ಸಸ್. ಹಾಗಾದ್ರೆ ಈ ಎರಡನ್ನ ಕೂಡ್ಸ್ಬೇಕಪ್ಪ ಅಂದ್ರೆ ಒಂದು ಕಂಜೆಕ್ಷನ್ ಬೇಕು. ಇಲ್ಲಿ ಯಾವ ಕಂಜೆಕ್ಷನ್ ನಾವು ತಗೊಂಡಿದೀವಪ್ಪ ಅಂದ್ರೆ ಇಫ್ ತಗೊಂಡಿವಿ. ಇಫ್ ಯಾಕೆ ತಗೊಂಡಿವಪ್ಪ ಅಂತಂದ್ರ ಎಸ್ ಆರ್ ನೋ ಕ್ವಶನ್ಸ್ ಅಲ್ಲಿ ನಾವು ಇಫ್ ಅಥವಾ ವೆದರ್ ಅಂತಕ್ಕಂತ ಕಂಜೆಕ್ಷನ್ಸ್ ಗಳನ್ನ ತಗೋತೀವಿ. ಅದೇ ಅಸರ್ಟಿವ್ ಇತ್ತಂದ್ರೆ ದ್ಯಾಟ್ ತಗೋತೀವಿ. ಅದೇ ಇಂಪೆರೇಟಿವ್ ಇತ್ತಂದ್ರೆ ಟು ತಗೋತೀವಿ. ಅದೇ ಎಕ್ಸ್ಕ್ಲಾಮೇಟರಿ ಇತ್ತಂದ್ರೆ ಮತ್ತೇನ್ ಬರುತ್ತ? ದ್ಯಾಟ್ ಬರುತ್ತ. ಅಕಾರ್ಡಿಂಗ್ ಟು ದ್ಯಾಟ್ ನಾವು ಕಂಜೆಕ್ಷನ್ಸ್ ಅನ್ನ ಇಲ್ಲಿ ಯೂಸ್ ಮಾಡ್ತೀವಿ. ಹಾಗಾದ್ರೆ ಇದು ಎಸ್ ಆರ್ ನೋ ಕ್ವಶನ್ ಅದ. ಇಲ್ಲಿ ಇಫ್ ಅಂತಕ್ಕಂತ ಕಂಜೆಕ್ಷನ್ ಅನ್ನ ನಾವು ತಗೋತೀವಿ. ಹಾಗಾದ್ರ ಇಲ್ಲಿ ಡು ಐ ಮೇಕ್ ಎ ಪಾಟ್ ಅದ. ಇದು ಏನದ ರೀ? ಇಂಟ್ರಾಗೇಟಿವ್ ಅದ. ಈ ಇಂಟ್ರಾಗೇಟಿವ್ ಸೆಂಟೆನ್ಸ್ ನಾವು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಮಾಡ್ಲಿಕ್ಕೆ ಹೋಗಿದ್ರೆ ಅದನ್ನ ನಾವು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಬರೀಬೇಕಾದ್ರೆ ಎದರೊಳಗ ಬರೀಬೇಕ್ರಿ? ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಬರೀಬೇಕು. ಹಾಗಾದ್ರ ಇಲ್ಲಿ ಬಿಗಿನಿಂಗ್ ಏನದ? ಹೆಲ್ಪಿಂಗ್ ವರ್ಬ್ ಅದ. ಇಂಟ್ರಾಗೇಟಿವ್ ಒಳಗೆ ಯಾವಾಗಲಿ ಎಸ್ ಆರ್ ಒಳಗಾಗ್ಲಿ ನಾವು ಏನ್ ಮಾಡ್ತೀವಿ? ಹೆಲ್ಪಿಂಗ್ ವರ್ಬ್ ಅನ್ನ ತಗೋತೀವಿ. ಅದನ್ನ ಅಸರ್ಟಿವ್ ಮಾಡ್ಬೇಕಂದ್ರ ಮೊದಲ, ಆಮೇಲೆ ಸಬ್ಜೆಕ್ಟ್ ಅದ ರೀ, ಮೊದಲ ಹೆಲ್ಪಿಂಗ್ ವರ್ಬ್ ಅದ. ಬಟ್ ಇಲ್ಲಿ ಇಂಡೈರೆಕ್ಟ್ ಮಾಡುವಾಗ ನಾವು ಮೊದಲ್ ಸಬ್ಜೆಕ್ಟ್ ತಗೋಬೇಕು. ಹಾಗಾದ್ರ ಯಾಕಂದ್ರೆ ನಾನೇ ಕೇಳೀನಿ, ದ ಸ್ಪೀಕರ್ ಈಸ್ ಹಿಯರ್ ಅಂಡ್ ಅದಕ್ಕೋಸ್ಕರ ಐನೇ ತಗೋತೀವಿ. ಹಾಗಾದ್ರ ಈ ಡು ಐ ಮೇಕ್ ಎ ಪಾಟ್ ಇದು ಯಾವ ಟೆನ್ಸ್ ಇದೆಪ್ಪ ಅಂತಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದ. ಹಾಗಾದ್ರ ಅಕಾರ್ಡಿಂಗ್ ಟು ದ ರೂಲ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ ಸಿಂಪಲ್ ಪ್ರೆಸೆಂಟ್ ಇತ್ತಂದ್ರ ಅದನ್ನ ನಾವ್ ಎದ್ರಾಗ ಮಾಡ್ಬೇಕ್ರಿ? ಸಿಂಪಲ್ ಫಾಸ್ಟ್ ಅಲ್ಲಿ ಮಾಡ್ಬೇಕು. ಅದನ್ನ ನಾವಿಲ್ಲಿ ಮಾಡಿದೀವಿ. ಓಕೆ, ಡು ಐ ಮೇಕ್ ಎ ಪಾಟ್ ಅನ್ನೋದು ಏನದಪ್ಪ ಅಂತಂದ್ರ ಮೇಡ್ ಆಗ್ಯದ. ಇಲ್ಲಿ V2 ಬಂದದ, ಇಲ್ಲಿ V1 ಅದ. ಇದು ಸಿಂಪಲ್ ಪ್ರೆಸೆಂಟ್ ಅದ. ಇದನ್ನ ನಾವು ಇಂಡೈರೆಕ್ಟ್ ಸ್ಪೀಚ್ ಮಾಡ್ತಾ ಹೋದ್ರ V2 ಆಗುತ್ತೆ. ಬಿಕಾಸ್ ಸಿಂಪಲ್ ಪ್ರೆಸೆಂಟ್ ಚೇಂಜಸ್ ಇಂಟು ಸಿಂಪಲ್ ಫಾಸ್ಟ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಇಟ್ ಈಸ್ ವೆರಿ ಈಸಿ ಟು when you are going to face the different kind of the exams. I hope it is very useful to you. ನಿಮಗೆ ಯೂಸ್ಫುಲ್ ಆಗುತ್ತಾ ಅಂತ ಅನ್ಕೊಂಡಿದೀನಿ. ಓಕೆ, ನಾ ಫಸ್ಟ್ ಕ್ವಶನ್ ಅಲ್ಲಿ ನಿಮ್ಗೆ ಎಷ್ಟು ಸಾಧ್ಯದ ಅಷ್ಟು ಡಿಟೇಲ್ ಆಗಿರ್ತಕ್ಕಂಥ ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನಾವು
ಈಗ ನೋಡ್ತಾ ಹೋಗೋಣ ವಾಟ್ ಆರ್ ದ ರೂಲ್ಸ್ ವಿ ವಿಲ್ ಫಾಲೋ ವೆನ್ ವಿ ಆರ್ ಗೋಯಿಂಗ್ ಟು ಚೇಂಜ್ ದಟ್ ಡೈರೆಕ್ಟ್ ಇಂಟು ಇಂಡೈರೆಕ್ಟ್ ಇನ್ ದ ಎಸ್ಪೆಷಲಿ ಎಸ್ ಆರ್ ನೋ ಕ್ವಶನ್ಸ್. ಓಕೆ, ಹಾಗಾದ್ರ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಅನ್ನ ನಾವ್ ಇಲ್ಲಿ ನೋಡ್ತಾ ಹೋದ್ರೆ ಐ ಸೆಡ್ ಟು ರೂಪಾ ಆಮ್ ಐ ಮೇಕಿಂಗ್ ಎ ಪಾಟ್. ಈ ಒಂದು ಕ್ವಶನ್ ಎದ್ರಾಗದ ರೀ ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗದ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗು ಡೈರೆಕ್ಟ್ ಸ್ಪೀಚ್ ಇತ್ತಪ್ಪ ಅಂದ್ರೆ ಇದನ್ನ ನಾವ್ ಏನ್ ಮಾಡಿದೀವಿ ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಚೇಂಜ್ ಮಾಡಿದೀವಿ. ಏನಾಗ್ತದಪ್ಪ ಅಂದ್ರೆ ಇದರ ಆನ್ಸರ್ ಅದರ ರಿಪೋರ್ಟೆಡ್ ಸ್ಪೀಚ್, ಇದ್ರದ್ದು ಇಂಡೈರೆಕ್ಟ್ ಸ್ಪೀಚ್ ಅಪ್ಪ ಅಂತಂದ್ರ ಸ್ಪೀಕರ್ ಯಾರು ಐ ಇಡ್ರಿ, ಸೇಡ್ ಇದು ಆಸ್ಕ್ಡ್ ಆಗುತ್ತ, ಲಿಸ್ನರ್ ಅನ್ನ ಆಸ್ ಇಟ್ ಇಸ್ ಆಗಿ ಬರೀರಿ, ಅಂಡ್ ಇಫ್ ಕಂಜೆಕ್ಷನ್ ಬರ್ತದ ಅಂತ ಹೇಳಿ ನಾನು ಇಫ್ ಕಂಜೆಕ್ಷನ್ ಇಲ್ಲಿ ಏನದಪ್ಪ ಅಂದ್ರೆ ಆಮ್ ಅದ ಪ್ರೆಸೆಂಟ್ ಕಂಟಿನ್ಯೂಸ್ ಅದ. ಇದನ್ನ ಪಾಸ್ಟ್ ಕಂಟಿನ್ಯೂಸ್ ಮಾಡಬೇಕಾದ್ರೆ ಇಂಟ್ರಾಗೇಟಿವ್ ಅಸರ್ಟಿವ್ ಮಾಡ್ಬೇಕಂತೇಳಿ ಸಬ್ಜೆಕ್ಟ್ ಅನ್ನ ಈ ಕಡೆ ತೋರಿ ಅಕಾರ್ಡಿಂಗ್ ಟು ದ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತದ ಅದನ್ನ ನಾವು ಮಾಡಿದೀವಿ. ಇನ್ ದ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇಟ್ ಚೇಂಜ್ ಇಂಟು ಐ ವಾಸ್ ಮೇಕಿಂಗ್ ಅ ಪಾಟ್. ವಿ ಶುಡ್ ಯೂಸ್ ಹಿಯರ್ ಅ ಪಾಟ್ ಬಿಕಾಸ್ ಅ ಪಾಟ್ ಇಟ್ ಈಸ್ ಅ ಸಿಂಗ್ಯುಲರ್ ಅದ, ಅದಕ್ಕೋಸ್ಕರ ಅ ಪಾಟ್ ಅಂತ ಯೂಸ್ ಮಾಡ್ತೀವಿ. ಎರಡನೇ ಕ್ವಶನ್ ನಿಮ್ ಕ್ಲಿಯರ್ ಆಗ್ಯದ ಎಸ್ ಆರ್ ನೋದಲ್ಲಿ ಯಾವ ರೀತಿ ಇಂಡೈರೆಕ್ಟ್ ಮಾಡ್ಬೇಕು ಅನ್ನೋದು ಕೂಡ. ನೆಕ್ಸ್ಟ್ ವಿ ವಿಲ್ ಗೋ ಥ್ರೂ ದ ಥರ್ಡ್ ಕ್ವಶನ್. ಥರ್ಡ್ ಕ್ವಶನ್ ಏನದ ರೀ, ಪ್ರಿಯಾ ಸೆಡ್ ಟು ಸ್ನೇಹ ಹ್ಯಾಸ್ ಶಿ ಈಟನ್ ಅ ಮ್ಯಾಂಗೋ. ಆಕೆ ಮಾವಿನ ಹಣ್ಣನ್ನು ತಿಂದಳೆ ಅನ್ನೋದು ಈ ಒಂದು ಅರ್ಥ ಅದ. ಇದನ್ನ ಯಾವ ರೀತಿ ನಾವು ಚೇಂಜ್ ಮಾಡ್ತೀವಿ, ಸ್ಪೀಕರ್ ಯಾರು ಪ್ರಿಯಾ ಆಸ್ ಇಟ್ ಇಸ್ ಬರೀರಿ, ಸೇಡ್ ಇದ್ದದ ಆಸ್ಕ್ಡ್ ಆಗುತ್ತೆ, ಯಾಕೆ ಆಗುತ್ತೆ ಅಂತ ಹೇಳಿನಿ ಬಿಕಾಸ್ ಇಟ್ಸ್ ಅ ಇಂಟ್ರಾಗೇಟಿವ್. ಹಾಗಾದ್ರೆ ಲಿಸ್ನರ್ ಇಲ್ಲಿ ಟು ಅನ್ನ ನಾವು ರಿಮೂವ್ ಮಾಡ್ಬೇಕು, ಯಾಕಂದ್ರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ಬಿಟ್ಟಿವಿ. ದೆನ್ ಪ್ರಿಯಾ ಆಸ್ಕ್ಡ್ ಸ್ನೇಹ ಕಂಜಕ್ಷನ್ ಈಸ್ ಇಫ್, ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅದ, ಹ್ಯಾಸ್ ಪ್ಲಸ್ ವಿ3 ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನಮ್ ರೂಲ್ಸ್ ಪ್ರಕಾರ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದದ್ದು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಫಾಸ್ಟ್ ಪರ್ಫೆಕ್ಟ್ ಆಗುತ್ತ. ಹಾಗಾಗಿ ಇಂಟ್ರಾಗೇಟಿವ್ ಇದ್ದದನ್ನ ಅಸರ್ಟಿವ್ ಮಾಡ್ಕೊಂಡಿವಿ. ಶಿ ಅನ್ನ ಇಲ್ಲಿ ತೋರಿ, ಹ್ಯಾಸ್ ಇದ್ದದ್ದು ಹ್ಯಾಡ್ ಆಗುತ್ತ ಅಕಾರ್ಡಿಂಗ್ ಟು ದ ವಿ3 ಶಿ ಹ್ಯಾಡ್ ಈಟನ್ ಅ ಮ್ಯಾಂಗೋ. ಈ ರೀತಿಯಾಗಿ ಈಸಿಯಾಗಿ ವಿದಿನ್ ಅ ಸೆಕೆಂಡ್ ನಾವು ಇಂಡೈರೆಕ್ಟ್ ಸ್ಪೀಚ್ ಅನ್ನ ಕಲಿಬಹುದು. ಓಕೆ, ನೆಕ್ಸ್ಟ್ ನಾವು ಫೋರ್ತ್ ಕ್ವಶನ್ ಅನ್ನ ನೋಡ್ತಾ ಹೋದ್ರೆ ಕಾವೇರಿ ಸೆಡ್ ಟು ಅನುಜ ಹ್ಯಾಸ್ ಶಿ ಬೀನ್ ರೀಡಿಂಗ್ ಅ ಬುಕ್. ಆಕೆ ಬುಕ್ ಅನ್ನು ಓದುತ್ತಿದ್ದಾಳೆಯೇ ಅಂತ ಕ್ವಶನ್ ಅದ. ಇದಕ್ಕೆ ನಾವು ಇಂಡೈರೆಕ್ಟ್ ಸ್ಪೀಚ್ ಅನ್ನ ಯಾವ ರೀತಿ ಮಾಡ್ತೀವಪ್ಪ ಅಂತಂದ್ರ ಕಾವೇರಿ ಆಸ್ಕ್ಡ್, ಸೈಡ್ ಇದು ಏನಾಗತ್ತ ಆಸ್ಕ್ಡ್ ಯಾರಿಗೆ ಅನುಜಾಗ. ದೆನ್ ಅವರ್ ಕಂಜಕ್ಷನ್ ಈಸ್ ಇಫ್, ದೆನ್ ಹಿಯರ್ ಶಿ. ಇದನ್ನ ಫಸ್ಟ್ ಹೆಲ್ಪಿಂಗ್ ವರ್ಬ್ ಅದ, ಅಸರ್ಟಿವ್ ಮಾಡಬೇಕಾದ್ರೆ ಇಂಟ್ರಾಗೇಟಿವ್ ಅಸರ್ಟಿವ್ ಫಾರ್ಮಲ್ ಇಂಡೈರೆಕ್ಟ್ ಸ್ಪೀಚ್ ಬರ್ಬೇಕಾಗ್ತದೆ. ಈ ಸಿ ಅನ್ನ ಇಲ್ಲಿ ತೋರಿ, ಹ್ಯಾಸ್ ಇದ್ದದ್ದು ಹ್ಯಾಡ್ ಆಗಿದೆ, ಯಾಕಾಗ್ಯದಪ್ಪ ಅಂತಂದ್ರ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಚೇಂಜ್ ಇಂಟು ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಅದೇ ರೀತಿ ಪ್ರಕಾರ ನಾವು ಇಲ್ಲಿ ಬರ್ದಿದೀವಿ ಶಿ ಹ್ಯಾಡ್ ಬೀನ್ ರೀಡಿಂಗ್ ಎ ಬುಕ್. ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ ಅಂತ ಹೇಳ್ತಾ, ಓಕೆ ಸಿ ಯು ಮತ್ತೊಂದು ವಿಡಿಯೋ ಕ್ಲಾಸ್ ನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಓಕೆ ಸಿ ಬಾಯ್ ಬಾಯ್.